ಹಾ ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ ಬಿಗ್ ಬಾಸ್? ಹನುಮಂತು ಭಾಳ ಇಷ್ಟ ಆಕನ್ರಿ. ಹನುಮಂತು ಇಷ್ಟ ಹಾ ರೀ. ಯಾಕೆ ಹನುಮಂತನು ಇಷ್ಟ ಆಗ್ತಾರೆ? ಅವ್ರ ಸಾಂಗ್ ಹಾಡ್ಕೊಂಡು ಎಂಟರ್ಟೈನ್ಮೆಂಟ್ ಮಾಡ್ಕೊಂಡ್ರಿ ಮತ್ತು ಅಷ್ಟ ಚೆನ್ನಾಗಿ ಗೇಮು ಆಡ್ತಾನ್ರಿ, ಭಾಳ ಇಷ್ಟ ಆಕ. ಓಕೆ. ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ನಿಮ್ಮ ಪ್ರಕಾರ? ನಾವು ಹನುಮಂತನ ಗೆಲ್ಬೇಕ್ರಿ. ಹೌದಾ? ಇಡೀ ಬಿಗ್ ಬಾಸ್ ಅಲ್ಲಿ ಯಾವ ಟಾಸ್ಕ್ ಇಷ್ಟ ಆಯ್ತು, ಯಾಕೆ? ಇಡೀ ಬಿಗ್ ಬಾಸ್ನಾಗ ರೀ ಅದು ನೀರ್ನಾಗ ನಿಂತ್ಕೊಂತ ಇದು ನೀರು ಹಾವು ತುಂಬಿಸೋದಿತ್ತು ನೋಡ್ರಿ, ಭವ್ಯ ಮತ್ತು ಮೋಕ್ಷಿತಾಗಿದ್ರು ನೋಡ್ರಿ, ಆ ಟಾಸ್ಕ್ ಭಾಳ ಇಷ್ಟ ಆಯ್ತು. ಗೌತಮಿ ಹೋದ ತಕ್ಷಣ ಮಂಜು ಅವರೆಲ್ಲೋ ಸೈಲೆಂಟ್ ಆದ್ರ ಅನ್ಸುತ್ತೆ. ಇಲ್ರಿ, ಅವ್ರು ಮತ್ತೆ ಪವರ್ ಬಂತ್ರಿ ಆಟ ಆಡೋದು. ಆಮೇಲೆ ಬಿಗ್ ಬಾಸ್ ಅಲ್ಲಿ ಹನುಮಂತ ಇಷ್ಟ ಆಗ್ತಾರ ಅಂತೀರಲ್ಲ, ಹಾಂ ರೀ. ಅಂದ್ರೆ ಹನುಮಂತ ಇಷ್ಟ ಆಗ ಕಾರಣ ಅವ್ರು ಹಾಡು ಮತ್ತೆ ಜನುನಾಗ ಆಡ್ತಾರ. ಜನುನಾಗ ಆಡ್ತಾರ್ರಿ, ಮತ್ತು ಯಾರ ಬಗ್ಗೆನೂ ಒಪಿನಿಯನ್ ಇಲ್ರಿ, ಅವ್ರು ಒಟ್ಟು ತಮ್ಮ ಗೇಮ್ ಗೆಲ್ಬೇಕಂತ ಆಡತ್ತಾರೆ. ಆಮೇಲೆ ಧನರಾಜನ ಕಳ್ಸಿಕೊಟ್ರಲ್ಲ ಹನುಮಂತನ ಫ್ರೆಂಡ್. ಧನರಾಜನ್ ಅವ್ರು ಕಳ್ಸಿಕೊಟ್ಟಿಲ್ರಿ, ಅವ್ರು ಹೋಗ್ಯಾರ್ರಿ. ಅದ ಅವ್ರ ಬಾಯ್ ಮಿಸ್ಟೇಕ್ ಆಗಿ ಒಂದು ತಪ್ಪು ಮಾಡಿದ್ರಿ, ಅದಕ್ಕೆ ಹೋದ್ರಿ. ಒಟ್ಟಾರೆ ನಿಮ್ಮ ಪ್ರಕಾರ ಯಾರು ಗೆಲ್ಬೇಕು? ಹನುಮಂತನೇ ರೀ. ಹನುಮಂತ್ ರೀ. ಯಾಕೆ ಹನುಮಂತ ಇಷ್ಟ ಆಗ್ತಾರೆ? ಅವರು ಇನೋಸೆಂಟ್ ಅದ ರೀ, ಅವ್ರು ಜಾಸ್ತಿ ಹಿಂಗೆ ಹೇಳಲ್ಲ, ಕ್ಲಿಯರಾಗಿ ಏನು ಕ್ಲಾರಿಫಿಕೇಶನ್ ಕೊಡೋಂಗಿಲ್ಲ ರೀ. ಅವ್ರು ತಮ್ಮ ಮಾತಲ್ಲೇ ತಾವು ಹೇಳ್ತಾರೆ, ಅವ್ರಿಗೆ ಯಾವಾಗ ಹೇಳೋದಿರ್ತೈತ್ರಿ ಅವಾಗ ಹೇಳ್ತಾರೆ, ಬಾಕಿ ಟೈಮಲ್ಲಿ ಸುಮ್ಮನೆ ಇರ್ತಾರೆ. ಇಡೀ ಬಿಗ್ ಬಾಸ್ ಅಲ್ಲಿ ಈಗ ನೋಡ್ತಾ ಇದ್ರೆ ಯಾವ ಟಾಸ್ಕ್ ಇಷ್ಟ ಆಯ್ತು ಮತ್ತೆ ಏನು ಇಷ್ಟ ಆಯ್ತು? ಯಾವ ಟಾಸ್ಕ್ ಇಷ್ಟ ಆಯ್ತಂದ್ರೆ ರೀ, ಅದ್ರೊಳಗೆ ಅವರು ಕ್ಯಾಪಿಟಲ್ ABCD ಜೋಡ್ಸೋದಿತ್ತಲ್ರಿ, ಅದಲ್ರಿ ರಜತ್ ವಿನ್ನರ್ ಅದಲ್ರಿ, ಅದು ಇಷ್ಟ ಆತ್ರಿ. ಓಕೆ. ಅದನ್ನ ಬಿಟ್ರೆ ಈಗ ಬಿಗ್ ಬಾಸ್ ಅಲ್ಲಿ ಯಾರು ಇರಬಾರ್ದು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಭವ್ಯ ಇರಬಾರ್ದ್ರಿ. ಭವ್ಯ ಇರಬಾರ್ದ್ರಿ. ಯಾಕೆ ಭವ್ಯ ಇರಬಾರ್ದು? ಅವರು ಹಿಂದಿನ ಟಾಸ್ಕಲ್ಲಿ ಮಾಡಿರೋ ಟಾಸ್ಕಲ್ಲಿ ಅವರು ಒಂದು ಲಾಯರ್ ಆಗಿ ಸುಳ್ಳು ಹೇಳಿ ಟಾಸ್ಕನ್ನು ಗೆದ್ದಾರಲ್ರಿ, ಅದ್ರ ಸಂಬಂಧ ಇರಬಾರ್ದ್ರಿ. ಅಂದ್ರೆ ವಿನ್ನರ್ ಯಾರು ಆಗಬೇಕು, ರನ್ನರ್ ಅಪ್ ಯಾರು ಆಗಬೇಕು? ಹನುಮಂತರೇ ಆಗ್ಬೇಕ್ರಿ. ರನ್ನರ್ ಅಪ್ ಮಂಜುನ ರೀ. ಮೇಡಮ್ ಬಿಗ್ ಬಾಸ್ ನೋಡ್ತೀರಲ್ಲ? ನೋಡ್ತೀರಿ. ಓಕೆ. ಯಾರು ನಿಮ್ಗೆ ಇಷ್ಟ ಆಗ್ತಾರೆ ಬಿಗ್ ಬಾಸ್ ಅಲ್ಲಿ? ಹನುಮಂತ್ರಿ. ಯಾಕೆ ಹನುಮಂತ ಇಷ್ಟ ಆಗ್ತಾರೆ? ಮಾತಾಡೋದ್ರಿ, ಹಾಡೋದ್ರಿ, ಮತ್ತೆ ಆಡೋದ್ರ ಒಳಗ್ನು ಒಂದ್ ಸ್ವಲ್ಪ. ಈಗ ಏನ್ ಅನಿಸ್ತಾ ಇದೆ, ಕೊನೆ ಇನ್ನು ಉಳಿದವರು 4-5 ಜನ ಅಷ್ಟೇ, ಅವಾಗ ನಿಮ್ಗೆ ಇದರಲ್ಲಿ ಯಾರು ಹೋಗ್ತಾರೆ, ಯಾರು ಇರ್ತಾರೆ ಈ ವಾರದಲ್ಲಿ? ರಜತ್ ಅದು ಹೋಗ್ಬೋದ್ರಿ. ರಜತ್ ಹೋಗ್ಬೋದು. ಓಕೆ. ಯಾರು ಚೆನ್ನಾಗಿ ಆಡ್ತಾ ಇಲ್ಲ, ಕಳಪೆ ಆಟ ಆಡ್ಕೊಂಡು ಎಲ್ಲರೂ ಮೋಸ ಮಾಡ್ಕೊಂಡು ಯಾರು ಆಟ ಆಡ್ತಾರೆ? ಭವ್ಯ ಅವರು ಭಾಳ ಇದು ಮಾಡಿ ಆಡೋದು ಅದ್ರೊಳಗ ಇಫೆಕ್ಟ್ ಮಾಡ್ಕೊಂಡು ಆಡ್ತಾರ ಅವರು. ಹನುಮಂತ ಇಷ್ಟ ಆಗ್ತಾನಂದ್ರಿ, ಹನುಮಂತ ನೀವು ಹಾಡಾಡ್ತೀರಿ? ಏನಿಲ್ರಿ, ನಾವೇನು ಹಾಡಂಗಿಲ್ರಿ. ಯಾರು ಹಾಡಾಡ್ತೀರಿ? ಇಲ್ರಿ, ನಾವೇನು ಹಾಡಂಗಿಲ್ರಿ. ಹನುಮಂತ ಬಿಟ್ರ ತ್ರಿವಿಕ್ರಮ್. ಬಿಗ್ ಬಾಸ್ ನೋಡ್ತೀರಿ ಮೇಡಮ್? ಹಾಂ ಸರ್. ಏನು ಇಷ್ಟ ಆಗುತ್ತೆ ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸ್ ಅಲ್ಲೇ ಹನುಮಂತ ಅಂದ್ರೆ ತುಂಬಾ ಇಷ್ಟ ಸರ್. ಹನುಮಂತ ಅಂದ್ರೆ ಇಷ್ಟ. ಹನುಮಂತ ಯಾಕೆ ಇಷ್ಟ ಆಗ್ತಾರೆ ನಿಮಗೆ? ಅವ್ರ ಗೇಮ್ ಆಡೋದು, ಅವ್ರ ಎಲ್ಲ ಇದು ಮಾಡೋದು ತುಂಬಾ ಇಷ್ಟ ಆಗ್ತದೆ. ಯಾರು ಗೆಲ್ಬೇಕು ಬಿಗ್ ಬಾಸ್ ಅಲ್ಲಿ? ಹನುಮಂತನೇ ಗೆಲ್ಬೇಕು. ಹನುಮಂತ ಬಿಟ್ರೆ ಮತ್ತೆ ಯಾರು ಇಷ್ಟ ಆಗ್ತಾರೆ? ಭವ್ಯ. ಭವ್ಯ ಯಾಕೆ? ಭವ್ಯ ಅಂದ್ರೂ ತುಂಬಾ ಇಷ್ಟ. ಹೌದಾ? ಯಾವ ಟಾಸ್ಕ್ ಇಷ್ಟ ಆಯ್ತು ನಿಮ್ಗೆ ಬಿಗ್ ಬಾಸ್ ಅಲ್ಲಿ? ಯಾವ ಗೇಮ್ ಇಷ್ಟ ಆಯ್ತು ಅವ್ರು ಆಟ ಆಡಿದ್ರಲ್ಲಿ ಇಷ್ಟು ದಿನದಲ್ಲಿ? ಅವ್ರ ಹತ್ತಿ ಅದು ಏನೋ ಗೇಮ್ ಆಡಿತಾರಲ್ಲ ಸರ್, ಅದು ಇಷ್ಟ. ನೀನೆಲ್ಲ ಜಗಳ ಆಡ್ತಾ ಇದಾರಲ್ಲ ಮಂಜು ಮತ್ತೆ ಭವ್ಯ, ಅದು ಹೆಂಗೆ ಅನ್ಸಿತ್ತು? ಅದು ನಿನ್ನೆ ನೋಡಿದಿರಿ. ಯಾರು ಗೆಲ್ಬೇಕು ನಿಮ್ಮ ಪ್ರಕಾರ? ನಮ್ಮ ಹನುಮಂತ. ಬಿಗ್ ಬಾಸ್ ನೋಡ್ತೀರಿ? ಚಲೋ ಬರಾಕತ್ತೈತಲ್ರಿ. ಯಾರು ಇಷ್ಟ ಆಗ್ತಾರೆ ನಿಮ್ ಬಿಗ್ ಬಾಸ್ ಅಲ್ಲಿ? ಇದು ಹನುಮಂತ ರೀ. ಹನುಮಂತ ಇಷ್ಟ ಆಗ್ತಾನೆ ಅಂದ್ರೆ ಚಲೋ ಪದ ಆಡ್ತಾನ್ರಿ ಅವ. ಚಲೋ ಪದ ಆಡ್ತಾನ್ರಿ, ಎಲ್ಲರಿಗೂ ಚಲೋ ಹೇಳ್ತಾನ್ರಿ. ಮತ್ತು ಆಟ ಆಡ್ಸಕ್ನು ಚಲೋ ಅದಾನ್ರಿ, ಮತ್ತೆ ಎಲ್ಲಕ್ಕೂ ಹೇಳ್ತಾನೆ ಬಿಡ್ರಿ ಅದೆಲ್ರಿ. ನಿಮ್ಗೆ ಬಿಗ್ ಬಾಸ್ ಇಂದ ಯಾರು ಹೋಗ್ಬೇಕು ಅನ್ಸುತ್ತೆ ಆಚೆ? ಅಂದ್ರಿ ಅವ್ರನ್ನ ಹಚ್ಕೊಳಕ್ ನಿಂತಾರ್ರಿ, ಮತ್ತು ಹನುಮಂತನ ಇರ್ತಾನನ್ರಿ. ಇನ್ನೊಬ್ಬಾಕಿ ಹೆಣ್ಮಗಳು ಅದಾಳ ನೋಡ್ರಿ ಆಕಿ. ಅದಾರ್ರಿ, ಇನ್ನೂ ಇಬ್ಬರು ಅದಾರ್ರಿ. ನಿಮ್ಗೆ ಯಾರು ಗೆಲ್ಬೇಕು? ಯಾರು ಗೆಲ್ಬೇಕಂದ್ರಿ ಹನುಮಂತನೇ ಗೆಲ್ತಾನ್ರಿ.